ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗ್ಲೋಬಲ್ ಮಾರ್ಕೆಟ್ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿರುವಂತಹ ಸಮಯದಲ್ಲಿ ನಮ್ಮ ಮಾರ್ಕೆಟ್ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಈ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಹಿಂದಿನ ಕಾರಣ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಕೂಡ ಬಂದಿದೆ, ಅದನ್ನು ಕೂಡ ತಿಳ್ಕೊಂಡು ಅದ್ರ ಮೂಲಕ ನಾವು ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ನಾವು ನಮ್ಮ ಮಾರ್ಕೆಟ್ ನ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನ ನೋಡ್ಕೊಂಡು ಮುಂದುವರಿಯೋಣ. 6 months ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು, ಇಂಡೆಕ್ಸ್ ಲೆವೆಲ್ ಅಲ್ಲಿ 13% ಅಥವಾ ಅದಕ್ಕಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಹಾಗೆ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 26% ಇಂಡೆಕ್ಸ್ ಲೆವೆಲ್ ಅಲ್ಲಿ ಕಂಡು ಬಂದಿದೆ. ಇಂಡಿವಿಜುವಲ್ ಸ್ಟಾಕ್ ಅಲ್ಲ, ಇದು ಇಂಡೆಕ್ಸ್ ನಿಫ್ಟಿ 50. ನಿಫ್ಟಿ 50ಯಲ್ಲಿ ಒಂದು ವರ್ಷದಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬರಲಿಕ್ಕೆ ಸಾಧ್ಯವಾಗಿದೆ. ಹಾಗೆ ಎಸ್ಪೆಷಲಿ ನಾವು ಲಾಸ್ಟ್ 6 months ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಂಡೆಕ್ಸ್ ಅಲ್ಲಿ 13% ಅಥವಾ ಅದಕ್ಕಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ಬಂದಿದೆ. ಅಟ್ ದ ಸೇಮ್ ಟೈಮ್ ನಾವು FIIs DIIs ಆಕ್ಟಿವಿಟೀಸ್ ನ ನೋಡಿದ್ರೆ ಇಲ್ಲಿ ನೋಡಬಹುದು, ಮೇ ನಲ್ಲಿ FIIs ಸುಮಾರು 42,000 ಕೋಟಿ ತೆಗೆದಿದ್ದಾರೆ. ನಂತರ ಏಪ್ರಿಲ್ ಅಲ್ಲಿ 35,600 ಕೋಟಿ ತೆಗೆದಿದ್ದಾರೆ. ಮಾರ್ಚ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಫೆಬ್ರವರಿಯಲ್ಲಿ 15,900 ಕೋಟಿ, ಜನವರಿಯಲ್ಲಿ 35,900 ಕೋಟಿ. ಕಂಟಿನ್ಯೂಸ್ ಲಾಸ್ಟ್ 6 months ಅಲ್ಲಿ ಔಟ್ ಫ್ಲೋ ಹೋಗಿದೆ ಬಿಟ್ರೆ ಇನ್ಫ್ಲೋ ಜಾಸ್ತಿ ಬಂದಿಲ್ಲ. ಇಂತಹ ಕ್ರೂಷಿಯಲ್ ಸಮಯದಲ್ಲೂ ಕೂಡ ನಮ್ಮ ಮಾರ್ಕೆಟ್ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಅದರ ಹಿಂದಿನ ಕಾರಣನೇ FIIs ತೆಗೆದ್ರೆ DIIs ಇನ್ವೆಸ್ಟ್ ಮಾಡ್ತಾ ಇದ್ದಿದ್ದು. DIIs ಗಳು ಕಂಟಿನ್ಯೂಸ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ನೋಡಬಹುದು ನೀವು ಇಲ್ಲಿ ಜೂನ್ ಅಲ್ಲಿ 28,000 ಕೋಟಿ ಬೈ ಮಾಡಿದ್ರೆ, ಮೇ ನಲ್ಲಿ 55,000 ಕೋಟಿ, FIIs 42,000 ಕೋಟಿ ಸೆಲ್ ಮಾಡಿದ್ರೆ ಇವರು 55,000 ಕೋಟಿ ಬೈ ಮಾಡಿದ್ದಾರೆ. ಏಪ್ರಿಲ್ ಅಲ್ಲಿ 44,000 ಕೋಟಿ ಬೈ ಮಾಡಿದ್ದಾರೆ, ಇವರು 35,000 ಕೋಟಿ ಸೆಲ್ ಮಾಡಿದ್ದಾರೆ. ಮಾರ್ಚ್ ಅಲ್ಲಿ 56,000 ಕೋಟಿ ಬೈ ಮಾಡಿದ್ದಾರೆ, ಫೆಬ್ರವರಿಲಿ 25,000 ಕೋಟಿ, ಜನವರಿಲಿ 26,000 ಕೋಟಿ. ಕಂಟಿನ್ಯೂಸ್ ಇವರು ಬೈಯಿಂಗ್ ಮಾಡ್ತಾನೆ ಬರ್ತಿದ್ದಾರೆ ಪ್ರತಿ ತಿಂಗಳು ಕೂಡ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ. ಆ ನ್ಯೂಸ್ ಅನ್ನ ಕೊಟ್ಟಿರೋದು AMFI ಅಥವಾ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ. ಇವರು ಪ್ರತಿ ತಿಂಗಳು ಎಷ್ಟು ಇನ್ಫ್ಲೋ ಬಂದಿದೆ, ಎಷ್ಟು ಔಟ್ ಫ್ಲೋ ಹೋಗಿದೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಅನ್ನ ಕೊಡ್ತಾರೆ. ಅದೇ ರೀತಿಯ ಜೂನ್ ರಿಪೋರ್ಟ್ ಇವತ್ತು ರಿಲೀಸ್ ಆಗಿದೆ. ಹೆಡ್ಲೈನ್ ಗಳನ್ನೇ ನೋಡಬಹುದು. AMFI ಡೇಟಾ ಶೋಸ್ ಇಕ್ವಿಟಿ ಫಂಡ್ ಇನ್ಫ್ಲೋಸ್ ರೈಸ್ ಇನ್ ಜೂನ್. ಎಲ್ಲೂ ಕೂಡ ನೋಡಬಹುದು, ಸಾಕಷ್ಟು ಹೆಡ್ಲೈನ್ ಗಳನ್ನ ಈ ನ್ಯೂಸ್ ಆವರಿಸಿಕೊಂಡಿದೆ. ಇದಕ್ಕೆ ಕಾರಣನೇ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಈ ನ್ಯೂಸ್. ನೋಡೋಣ, ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ನಾನು ಮನಿ ಕಂಟ್ರೋಲ್ ನ ಆರ್ಟಿಕಲ್ ಓಪನ್ ಮಾಡ್ತೀನಿ. ನೋಡಬಹುದು, ಈಕ್ವಿಟಿ ಫಂಡ್ ಇನ್ಫ್ಲೋಸ್ ರೈಸ್ ಬೈ 17% ಟು ₹40,608 crore ಇನ್ ಜೂನ್, ಎ ಫ್ರೆಶ್ ಹೈ AMFI ಡೇಟಾ. ಅಂದ್ರೆ ಈಕ್ವಿಟಿ ಫಂಡ್ ಗೆ ಬರ್ತಾ ಇರುವಂತ ಇನ್ಫ್ಲೋ ಸುಮಾರು 17% ಅಪ್ ಆಗಿದೆ ಜೂನ್ ಅಲ್ಲಿ. ಇದು ಹೊಸ ಹೈ ಅಂತಾನು ಕೂಡ ಹೇಳ್ತಿದ್ದಾರೆ, ಅದನ್ನ ನೋಡಬಹುದು. ಎಸ್ಪೆಷಲಿ SIP ಮೂಲಕ ಬರ್ತಿರುವಂತ ಇನ್ವೆಸ್ಟ್ಮೆಂಟ್, ಇದು ಡೈರೆಕ್ಟ್ ಈಕ್ವಿಟಿಗೆ ಬರ್ತಿರೋದು ಇದಕ್ಕಿಂತ ಜಾಸ್ತಿ ಇದೆ. ನೀವು ಇಲ್ಲಿ ನೋಡಬಹುದು, ದ ಇನ್ವೆಸ್ಟ್ಮೆಂಟ್ ವಯಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ರೋಸ್ ಟು 21,262 crore ಇನ್ ಜೂನ್ ಅಗೇನ್ಸ್ಟ್ 20,904 crore ಇನ್ ಮೇ. 20,000 ಕೋಟಿಯನ್ನ ಇದು ಏಪ್ರಿಲ್ ಅಲ್ಲಿ ಕ್ರಾಸ್ ಮಾಡಿತ್ತು ಫಾರ್ ದ ಫಸ್ಟ್ ಟೈಮ್. ಈಗ ಮೇ ನಲ್ಲೂ ಕೂಡ ಜೂನ್ ಅಲ್ಲೂ ಕೂಡ ಕ್ರಾಸ್ ಮಾಡಿದೆ. ನೋಡಬಹುದು, ಅಗೇನ್ ಇನ್ಫ್ಲೋಸ್ ಇಂಟು ಈಕ್ವಿಟಿ ಮ್ಯೂಚುವಲ್ ಫಂಡ್ ಸರ್ಜೆಡ್ ಬೈ 17% ಟು ₹40,608 crore. ಹಾಗೆ ನೆಟ್ ಇನ್ಫ್ಲೋ ನೋಡಬಹುದು ಇಂಟು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ 83% ಅಪ್ ಆಗಿದೆ. ಜೊತೆಗೆ 34,697 ಕೋಟಿ ಕ್ರಾಸ್ ಮಾಡಿ ಈಗ 40,600 ಕೋಟಿ ತಲುಪಿದೆ. ಹಾಗೆ AUM ಬಗ್ಗೆ ಕೂಡ ನೋಡಬಹುದು ನೀವು ಇಲ್ಲಿ. ಅಂದ್ರೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಯಾವ ಮಟ್ಟದಲ್ಲಿ ಗ್ರೋತ್ ಆಗ್ತಿದೆ ಅಂತ. 61 ಲಕ್ಷ ಕೋಟಿ ತಲುಪಿದೆ ಜೂನ್ ಅಲ್ಲಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ, ನಮ್ಮ ದೇಶದ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ. ನಾನು ಹಿಂದೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯ ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡಿದ್ದೆ. ಆಗ ಕೆಲವು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದೆ. ಈ ಇಂಡಸ್ಟ್ರಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ, ಬಟ್ ಸ್ಟಾಕ್ ಗಳಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲಿವರೆಗೂ ಬಂದಿಲ್ಲ ಅಂತ. ಎಸ್ಪೆಷಲಿ HDFC ಮ್ಯೂಚುವಲ್ ಫಂಡ್ ಅನ್ನ ಅಥವಾ HDFC AMC ಸ್ಟಾಕ್ ಅನ್ನ ಕವರ್ ಮಾಡುವಾಗ ಈ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದೆ. ನೀವು ಯಾವುದೇ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಅನ್ನ ನೋಡಿ, ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬಟ್ ಈ ಇಂಡಸ್ಟ್ರಿ ಯಾವ ಮಟ್ಟದಲ್ಲಿ ಬೆಳೀತಿದೆ ಅನ್ನೋದನ್ನ ಇಲ್ಲಿ ನೋಡಬಹುದು. 61 ಲಕ್ಷ ಕೋಟಿ ತಲುಪಿದೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ. ಹಾಗೆ ಫಾರ್ ದ ಫಸ್ಟ್ ಟೈಮ್ 60 ಲಕ್ಷ ಕೋಟಿ ಲೆವೆಲ್ ಅನ್ನ ದಾಟಿದೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ನೋಡಬಹುದು. ಹಾಗೆ ಕೆಲವು ಫಂಡ್ ಗಳಿಂದ ಔಟ್ ಫ್ಲೋ ಕೂಡ ಹೋಗಿದೆ, ನೀವು ಇಲ್ಲಿ ನೋಡಬಹುದು. ಮೀನ್ ವೈಲ್ ಡೆಟ್ ಮ್ಯೂಚುವಲ್ ಫಂಡ್ಸ್ ನೆಟ್ outflows of 1,07,357 crore. ಎಸ್ಪೆಷಲಿ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುವಾಗ ಡೆಟ್ ಫಂಡ್ಸ್ ಗೆ ಇನ್ವೆಸ್ಟ್ ಮಾಡೋರು ಕಡಿಮೆ. ಹಾಗಾಗಿನೇ ಅಲ್ಲಿಂದ ಡೈವೆಸ್ಟ್ ಕೂಡ ಮಾಡಿದ್ದಾರೆ. 1 ಲಕ್ಷ ಕೋಟಿಯನ್ನ ತೆಗೆದಿದ್ದಾರೆ, ಎಸ್ಪೆಷಲಿ ಲಾಸ್ಟ್ ಒಂದು ತಿಂಗಳಲ್ಲಿ. ಹಾಗೆ ಓಪನ್ ಎಂಡೆಡ್ ಮ್ಯೂಚುವಲ್ ಫಂಡ್ಸ್ ಕೂಡ ಔಟ್ಫ್ಲೋ ಆಗಿದೆ ನೋಡಬಹುದು, 43,108 ಕೋಟಿ. ಜೊತೆಗೆ ಇಲ್ಲಿ ಇನ್ಫ್ಲೋ ಕೂಡ ಒಳ್ಳೆ ಪ್ರಮಾಣದಲ್ಲಿ ಬಂದಿದೆ ನೋಡಬಹುದು. ಓಪನ್ ಎಂಡೆಡ್ ಈಕ್ವಿಟಿ ಫಂಡ್ಸ್ ಹ್ಯಾವ್ ರಿಮೈನ್ಡ್ ಇನ್ ದ ಪಾಸಿಟಿವ್ ಝೋನ್ ಫಾರ್ ದ 40th month in a row. ಸೊ ಕಂಟಿನ್ಯೂಸ್ ಲಾಸ್ಟ್ 40 ತಿಂಗಳಲ್ಲಿ ಗ್ರೋತ್ ಆಗ್ತಾನೆ ಇದೆ ಆ ಇಂಡಸ್ಟ್ರಿಗೆ ಬರ್ತಿರುವಂತ ಇನ್ಫ್ಲೋ. ಹಾಗಾದ್ರೆ ಇಷ್ಟೊಂದು ಇನ್ಫ್ಲೋ ಬರ್ತಾ ಇದೆ, ಎಸ್ಪೆಷಲಿ ಎಲ್ಲಿಗೆ ಬರ್ತಾ ಇದೆ, ಯಾವ ಸೆಕ್ಟರ್ಗೆ ಅಥವಾ ಯಾವ ಕೆಟಗರಿಗೆ ಜಾಸ್ತಿ ಬರ್ತಾ ಇದೆ ಅಂತ ನಾವು ನೋಡೋದಾದ್ರೆ, ನೀವು ಇಲ್ಲಿ ನೋಡಬಹುದು ಈಕ್ವಿಟಿ ಫಂಡ್ಸ್ ಅಲ್ಲಿ ಡೇಟಾ ಶೋಸ್
ಮೋಸ್ಟ್ ಇನ್ಫ್ಲೋಸ್ ಅಮಂಗ್ ಇಕ್ವಿಟಿ ಫಂಡ್ಸ್ ಕೇಮ್ ಥ್ರೂ ಸೆಕ್ಟೋರಲ್ ಥಮ್ಯಾಟಿಕ್ ಫಂಡ್ಸ್. ಅಂದ್ರೆ ಈ ಕ್ಯಾಟಗರಿಗೆ 22,351 ಕೋಟಿ ಇನ್ಫ್ಲೋ ಬಂದಿದೆ ಜೂನ್ ಅಲ್ಲಿ. ಸೆಕ್ಟೋರಲ್ ಥಮ್ಯಾಟಿಕ್ ಅಂದ್ರೆ ಫಾರ್ ಎಕ್ಸಾಂಪಲ್ ಡಿಫೆನ್ಸ್ ಸೆಕ್ಟರ್, ರೈಲ್ವೆ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್, ಈ ರೀತಿ ಸೆಕ್ಟರ್ ಗಳಿಗೆ ಸಂಬಂಧಪಟ್ಟಂತ ಹಲವಾರು ಫಂಡ್ ಗಳಿದೆ. ಜೊತೆಗೆ ಥಮ್ಯಾಟಿಕ್ ಅಂದ್ರೆ ಗ್ರೀನ್ ಎನರ್ಜಿ, ಈ ರೀತಿ ಒಂದು ಥೀಮ್ ಗೆ ಸಂಬಂಧಪಟ್ಟಂತೆ ಸೊ ಈ ತರದ ಫಂಡ್ ಗಳಿಗೆ ಬಂದಿರುವಂತ ಅಮೌಂಟ್ ಜೂನ್ ಅಲ್ಲಿ 22,351 ಕೋಟಿ. ಜೊತೆಗೆ ಇದೇ ಸೆಕ್ಟೋರಲ್ ಥಮ್ಯಾಟಿಕ್ ಫಂಡ್ಸ್ ಇತ್ತೀಚೆಗೆ ಹೊಸದಾಗಿ ಲಾಂಚ್ ಆದಂತಹ ಫಂಡ್ಗಳು, ಎಸ್ಪೆಷಲಿ NFOಗಳು. ಫಾರ್ ಎಕ್ಸಾಂಪಲ್ ನಾವು ಹೊಸ ಕಂಪನಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದ್ರೆ ಅದನ್ನ IPO ಅಂತೀವಿ. ಮ್ಯೂಚುವಲ್ ಫಂಡ್ ಹೊಸ ಫಂಡ್ ಲಾಂಚ್ ಆದ್ರೆ ಅಥವಾ ಹೊಸ ಸ್ಕೀಮ್ ಲಾಂಚ್ ಆದ್ರೆ ಅದನ್ನ NFO ಅಂತ ಕರಿತೀವಿ, ನ್ಯೂ ಫಂಡ್ ಆಫರ್ಸ್ ಅಂತ. ಅದರ ಮೂಲಕ ಸುಮಾರು 12,974 ಕೋಟಿ ಬಂದಿದೆ ಈ ತಿಂಗಳಲ್ಲಿ. ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡ್ತೀವಿ, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಎಲ್ಲಾನು ಕೂಡ. ಅದೇ ರೀತಿ ಮ್ಯೂಚುವಲ್ ಫಂಡ್ ಗಳು ಕೂಡ ಇರ್ತವೆ. ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಎಲ್ಲಾನು ಕೂಡ ಇರ್ತವೆ. ಸೊ ಆ ಕ್ಯಾಟಗರಿಗಳನ್ನ ನೋಡೋದಾದ್ರೆ ಎಸ್ಪೆಷಲಿ ನೋಡಬಹುದು ಮಲ್ಟಿ ಕ್ಯಾಪ್ ಫಂಡ್ ಇನ್ಫ್ಲೋಸ್ 78% ಜಂಪ್ ಆಗಿದೆ. ಸುಮಾರು 4,708 ಕೋಟಿ ಬಂದಿದೆ ಮಲ್ಟಿ ಕ್ಯಾಪ್ಗೆ. ಹಾಗೆ ಲಾರ್ಜ್ ಕ್ಯಾಪ್ ನೋಡಬಹುದು, ಇನ್ವೆಸ್ಟ್ಮೆಂಟ್ಸ್ ಇಂಟು ಲಾರ್ಜ್ ಕ್ಯಾಪ್ ಫಂಡ್ಸ್ ರೋಸ್ 42% ಟು ₹970 crore. ಅಂದ್ರೆ ಮಲ್ಟಿ ಕ್ಯಾಪ್ಗೆ ಹೆಚ್ಚು ಬಂದಿದೆ, ಲಾರ್ಜ್ ಕ್ಯಾಪ್ಗೆ ಕಡಿಮೆ. ನಂತರ ಸ್ಮಾಲ್ ಕ್ಯಾಪ್ ಫಂಡ್ಸ್ ಏನಿದೆ 17% ಡೌನ್ ಆಗಿದೆ ಇನ್ಫ್ಲೋಸ್ ಅಲ್ಲಿ, ಅದು 2,263 ಕೋಟಿ ಬಂದಿದೆ. ಹಾಗೆ ಮಿಡ್ ಕ್ಯಾಪ್ ಫಂಡ್ಸ್ ಗೆ 3% ಡೌನ್ ಆಗಿದೆ, 2,527 ಕೋಟಿ ಬಂದಿದೆ. ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ 3% ಡೌನ್ ಆಗಿದೆ. ಹಾಗೆ ಸ್ಮಾಲ್ ಕ್ಯಾಪ್ ನಲ್ಲಿ 17% ಡೌನ್ ಆಗಿದೆ ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ. ಅಂದ್ರೆ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಬಂದಿರೋದು ಮಲ್ಟಿ ಕ್ಯಾಪ್ಗೆ. ಅಂದ್ರೆ ಅದರಲ್ಲಿ ಎಲ್ಲಾ ಸ್ಟಾಕ್ ಗಳು ಇರುತ್ತೆ, ಲಾರ್ಜ್ ಕ್ಯಾಪ್ ಇರುತ್ತೆ, ಮಿಡ್ ಕ್ಯಾಪ್ ಇರುತ್ತೆ, ಸ್ಮಾಲ್ ಕ್ಯಾಪ್ ಇರುತ್ತೆ, ಮೈಕ್ರೋ ಕ್ಯಾಪ್ ಕೂಡ ಇರುತ್ತೆ. ಅಂತ ಕಡೆ ಜಾಸ್ತಿ ಜನ ಇನ್ವೆಸ್ಟ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತಿದ್ದಾರೆ. ಅದು ಒಳ್ಳೆ ಡಿಸಿಷನ್ ಕೂಡ ಹೌದು, ಈ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು. ಹಾಗೆ ಇಲ್ಲಿ ಕ್ಯಾಪ್ ವೈಸ್ ನೋಡಬಹುದು ಯಾವೆಲ್ಲ ಕ್ಯಾಟಗರಿಗೆ ಎಷ್ಟು ಇನ್ಫ್ಲೋ ಬಂದಿದೆ ಅಂತ. ಮಲ್ಟಿ ಕ್ಯಾಪ್ಗೆ 4,700 ಕೋಟಿ, ಲಾರ್ಜ್ ಕ್ಯಾಪ್ಗೆ 970 ಕೋಟಿ, ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ಗೆ 2,900 ಕೋಟಿ, ಮಿಡ್ ಕ್ಯಾಪ್ ಫಂಡ್ಗೆ 2,500 ಕೋಟಿ, ಸ್ಮಾಲ್ ಕ್ಯಾಪ್ಗೆ 2,200 ಕೋಟಿ. ಡಿವಿಡೆಂಡ್ ಈಲ್ಡ್ ಫಂಡ್ ನೋಡಬಹುದು, ಅದಕ್ಕೂ ಕೂಡ 520 ಕೋಟಿ ಬಂದಿದೆ. ವ್ಯಾಲ್ಯೂ ಫಂಡ್ ಅಥವಾ ಕಾಂಟ್ರಾ ಫಂಡ್ 2,027 ಕೋಟಿ ಬಂದಿದೆ. ಫೋಕಸ್ಡ್ ಫಂಡ್ಸ್ ಗೆ ಮೈನಸ್ ಆಗಿದೆ 286 ಕೋಟಿ. ಸೆಕ್ಟೋರಲ್ ಥಮ್ಯಾಟಿಕ್ ಇಲ್ಲಂತೂ ತುಂಬಾ ಒಳ್ಳೆ ಇನ್ಫ್ಲೋ ಬಂದಿದೆ 22,351 ಕೋಟಿ. ELSS ಅಲ್ಲಿ 445 ಕೋಟಿ ಮೈನಸ್ ಆಗಿದೆ. ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಲ್ಲಿ 3,058 ಕೋಟಿ ಇದೆ. ಟೋಟಲ್ 40,608 ಕೋಟಿ. ಹಾಗೆ ಇಂಡೆಕ್ಸ್ ಫಂಡ್ ಗಳಿಗೆ ಸಂಬಂಧಪಟ್ಟಂತೆ ನೋಡಬಹುದು 5,071 ಕೋಟಿ ಬಂದಿದೆ. ಗೋಲ್ಡ್ ETF ಅಲ್ಲಿ 726 ಕೋಟಿ ಇದೆ. ಅದರ್ ETFs ಅಲ್ಲಿ 9,134 ಕೋಟಿ. ಫಂಡ್ ಆಫ್ ಫಂಡ್ಸ್ ಇನ್ವೆಸ್ಟಿಂಗ್ ಓವರ್ಸೀಸ್ 330 ಕೋಟಿ ಮೈನಸ್ ಆಗಿದೆ. ಸೊ ಇದು ನೋಡಿದ್ರೆ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ದೊಡ್ಡ ಮಟ್ಟದ ಇನ್ಫ್ಲೋ ಮಾರ್ಕೆಟ್ಗೆ ಬರ್ತಾ ಇದೆ. ಇದೇ ಕಾರಣಕ್ಕೆ ನಾವು ನಿಫ್ಟಿ, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ ಕೇಸ್ ನಾವು ಲಾಸ್ಟ್ 6 months ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಆಲ್ಮೋಸ್ಟ್ 21% ನೋಡಬಹುದು. ಇದು ಮಿಡ್ ಕ್ಯಾಪ್ 50 ಸ್ಟಾಕ್ಸ್. ನಾವು ನಿಫ್ಟಿ 50 ನೋಡಿದ್ರೆ ಲಾಸ್ಟ್ 6 months ಅಲ್ಲಿ ಅದು 3%. ಅದೇ ನಿಫ್ಟಿ ಮಿಡ್ ಕ್ಯಾಪ್ 50 21%. ನಂತರ ನಾವು ಸ್ಮಾಲ್ ಕ್ಯಾಪ್ 50 ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ 6 months ಅವೈಲೇಬಲ್ ಇಲ್ಲ, 1 year ಇದೆ. 1 year ಅಲ್ಲಿ ನೋಡಬಹುದು 74% ಅಪ್ ಆಗಿದೆ ಸ್ಮಾಲ್ ಕ್ಯಾಪ್ 50 ಇಂಡೆಕ್ಸ್. ಸೊ ಈ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇರೋದೇ ಜನ ಈ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರೋದಕ್ಕೆ. ಸೊ ಇನ್ ಕೇಸ್ ಮ್ಯೂಚುವಲ್ ಫಂಡ್ ಮೂಲಕ ಇಷ್ಟೊಂದು ದೊಡ್ಡ ಪ್ರಮಾಣದ ಇನ್ಫ್ಲೋ ಬಂದಿಲ್ಲ ಅಂತಂದಿದ್ರೆ ಮೇ ಬಿ ನಮ್ಮ ಮಾರ್ಕೆಟ್ ಕೂಡ ಗ್ಲೋಬಲ್ ಮಾರ್ಕೆಟ್ ಗಳ ತರನೇ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತು. ಆ ರೀತಿ ಸಿಚುಯೇಷನ್ ಇರ್ತಾ ಇತ್ತು. ಯಾವಾಗ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡೋರ ಸಂಖ್ಯೆ ಜಾಸ್ತಿ ಆಯ್ತು, ಮ್ಯೂಚುವಲ್ ಫಂಡ್ ಅಥವಾ DIS ಗಳ ಕೈ ಸ್ಟ್ರಾಂಗ್ ಆಯ್ತು, ಮಾರ್ಕೆಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ. ಜೊತೆಗೆ ಇಲ್ಲಿ ಇನ್ವೆಸ್ಟ್ ಮಾಡ್ತಿರೋರು ಕಡಿಮೆ ಸಂಖ್ಯೆ. ರಿಟೇಲ್ ಇನ್ವೆಸ್ಟರ್ಗಳು ಡೈರೆಕ್ಟ್ ಆಗಿ ಈಕ್ವಿಟಿಲಿ ಇನ್ವೆಸ್ಟ್ ಮಾಡ್ತಿರೋರು ತುಂಬಾ ದೊಡ್ಡ ಮಟ್ಟದಲ್ಲಿದೆ. ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ, ಮೊನ್ನೆ ಕೂಡ CDSL ಒಂದು ಡೇಟಾ ರಿಲೀಸ್ ಮಾಡಿತ್ತು. ಡಿಮ್ಯಾಟ್ ಅಕೌಂಟ್ ಗಳ ಸಂಖ್ಯೆಗೆ ಸಂಬಂಧಪಟ್ಟಂತೆ ಸುಮಾರು 16 ಕೋಟಿಯನ್ನ ತಲುಪ್ತಾ ಇದೆ ಡಿಮ್ಯಾಟ್ ಅಕೌಂಟ್ಸ್. ಇದು 2020 ಇದ್ದು ಬರೀ 2 ಕೋಟಿ, ಇವತ್ತು 16 ಕೋಟಿ ರೀಚ್ ಆಗ್ತಿದೆ ಅಂತಂದ್ರೆ ಅಲ್ಲೂ ಕೂಡ ದೊಡ್ಡ ಮಟ್ಟದ ಇನ್ಫ್ಲೋ ಬರ್ತಾ ಇದೆ. ಅದು ನಮ್ಮ ಮಾರ್ಕೆಟ್ ಅನ್ನ ಹೈಯರ್ ಹೈಗೆ ತಗೊಂಡು ಹೋಗ್ತಾನೆ ಇದೆ. ಖಂಡಿತ ಇನ್ಫ್ಲೋ ಬರೋದು ತುಂಬಾ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ಗೆ ಆಸ್ ಎ ಇನ್ವೆಸ್ಟರ್ಸ್ ನಮಗೆ. ಯಾಕೆಂತಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ, ಜೊತೆಗೆ ವೆಲ್ತಿ ಇಂಡಿಯಾ ಕ್ರಿಯೇಟ್ ಮಾಡಬಹುದು. ಇನ್ವೆಸ್ಟರ್ಸ್ ಜಾಸ್ತಿ ಬಂದ್ರೆ ನಾವು ಮಾಡಬೇಕಾಗಿರೋದಿಷ್ಟೇ, ಜನ ಶಾರ್ಟ್ ಟರ್ಮ್ ಆಸೆಗೆ ಬೀಳದೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಲಾಭವನ್ನ ಪಡ್ಕೊಳ್ಬೇಕು. ಇಲ್ಲಿ ಜನ ಹೋಗಿ ಡಿರೈವೇಟಿವ್ಸ್ ಸೆಗ್ಮೆಂಟ್ ಅಲ್ಲಿ ಟ್ರೇಡ್ ಮಾಡ್ತಾ ಕೂತ್ಕೊಂಡ್ರೆ ಲಾಭ ಆಗೋ ಚಾನ್ಸಸ್ ತೀರಾ ಕಡಿಮೆ. ಬಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಾವು ವೆಲ್ತಿ ಇಂಡಿಯಾನ ಬಿಲ್ಡ್ ಮಾಡಬಹುದು, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಬಟ್ ತುಂಬಾ ಜನ ಇಲ್ಲಿ ಡಿರೈವೇಟಿವ್ ಕಡೆ ಅಟ್ರಾಕ್ಟ್ ಆಗ್ತಿದ್ದಾರೆ. ಸೊ ನಾನು ನಿಮ್ಗೆ ಹೇಳೋದಿಷ್ಟೇ, ನಮ್ಮ ಚಾನಲ್ ಅನ್ನ ನೋಡೋರ್ಗೆ ಡಿರೈವೇಟಿವ್ ಅಷ್ಟು ಈಸಿ ಅಲ್ಲ. ನಾನು ಈ ಹಿಂದೆನೆ ಹೇಳಿದೀನಿ, 100 ಜನರಲ್ಲಿ 2
ಮಾತ್ರ ಲಾಭ ಮಾಡ್ಕೊಳ್ತಿದ್ದಾರೆ, 98 ಜನ ಲಾಸ್ ಮಾಡ್ಕೊಳ್ತಿದ್ದಾರೆ ಅಂತ. ಅದೇ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಪೇಷನ್ಸ್ ಹಾಗೆ ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡುವಂತ ಟೆಕ್ನಿಕ್ ಗೊತ್ತಿದ್ರೆ 100% ಲಾಸ್ ಆಗೋದೇ ಇಲ್ಲ. ಬಟ್ ಎಲ್ರಿಗೂ ಬೇಗ ಶ್ರೀಮಂತರಾಗಬೇಕು ಅನ್ನೋ ಅಂತ ಆಸೆ, ಅದರಿಂದ ಡಿರೈವೇಟಿವ್ಸ್ ಗೆ ಇಳಿತಾರೆ, ಒಂದಷ್ಟು ಲಾಸ್ ಮಾಡ್ಕೊಂಡ ಆಮೇಲೆ ಮಾರ್ಕೆಟ್ ಇಂದಾನೆ ಎಕ್ಸಿಟ್ ಆಗ್ತಾರೆ. ಖಂಡಿತ ನೀವು ಆ ರೀತಿಯ ತಪ್ಪನ್ನ ಮಾಡಬೇಡಿ. ನನಗೆ ಗೊತ್ತಿದೆ ತುಂಬಾ ಜನ ಅದರಿಂದ ಈಗಾಗಲೇ ಪಾಠ ಕಲ್ತಿದಿರಿ. ಹಲವಾರು ವಿಡಿಯೋಗಳಿಗೆ ಕಮೆಂಟ್ ಕೂಡ ಮಾಡಿದಿರಿ, ನಾನು ಅಷ್ಟನ್ನು ಕಳ್ಕೊಂಡಿದ್ದೀನಿ, ಈಗ ಲಾಂಗ್ ಟರ್ಮ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಅಂತ. ನಿಮ್ಗೆಲ್ರಿಗೂ ಕಂಗ್ರಾಚುಲೇಷನ್, ನೀವು ಬೇಗ ಬುದ್ಧಿ ಕಲ್ತಿದ್ದೀರಿ, ಇದರಿಂದ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಇದೇ ಒಂದು ಕಾರಣಕ್ಕೆ ನಮ್ಮ ಮಾರ್ಕೆಟ್ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರೋದು. ರಿಟೇಲ್ ಇನ್ವೆಸ್ಟರ್ಗಳು ನಮ್ಮ ಮಾರ್ಕೆಟ್ ಅನ್ನ ಮೇಲಕ್ಕೆ ತಗೊಂಡು ಹೋಗ್ತಿದ್ದಾರೆ ಅಂತಾನೆ ಹೇಳ್ಬೋದು. FIS ಸೆಲ್ಲಿಂಗ್ ಮಾಡಿದ್ರು ಕೂಡ DIS ಬೈಯಿಂಗ್ ಮಾಡ್ತಾರೆ, ರಿಟೇಲ್ ಇನ್ವೆಸ್ಟರ್ಸ್ ಬೈ ಮಾಡ್ತಾರೆ. ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಕ್ಕೆ ಕಾರಣ ಆಗ್ತಿದೆ. ಹಾಗಂತ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಬರೋದೇ ಇಲ್ಲ ಅಂತಲ್ಲ, ಬರ್ಲಿ, ಬಂದ್ರೆ ಅದು ಒಂದು ಅಪಾರ್ಚುನಿಟಿನೇ, ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲವೇ ಇಲ್ಲ. ನೀವು ಮಾಡಬೇಕಾಗಿರೋದು ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿ. ಇಲ್ಲ ನಾನು ಡೈರೆಕ್ಟ್ ಆಗಿ ಈಕ್ವಿಟಿ ಬೇಡ, ಶೇರ್ಗಳನ್ನ ತಗೊಳ್ಳೋದು ಬೇಡ ಅಂತಂದ್ರೆ ಆರಾಮಾಗಿ ಮ್ಯೂಚುವಲ್ ಫಂಡ್ ಗಳಿದಾವೆ, 100 ಕಂಪನೀಸ್ ಇದಾವೆ, ಅದರಲ್ಲಿ ಬೆಸ್ಟ್ ಅನ್ಸುವಂತ ಕಂಪನಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ, ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ. ಹಾಗೆ ನಾವು ಆಂಫಿಯ ಕೆಲವು ಡೇಟಾನ ನೋಡಿದ್ರೆ ಇಂದಿನ ವರ್ಷದ್ದು ನೀವು ಇಲ್ಲಿ ನೋಡಬಹುದು, 23-24ರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅಂತ. ಓವರ್ ಆಲ್ 1,99,000 ಕೋಟಿ ಇನ್ಫ್ಲೋ ಬಂದಿದೆ. ಈಗ ಜಸ್ಟ್ 2 ಮಂತ್ಸ್ ಡೇಟಾ ಇದೆ, ಜೂನ್ ದಿನ ಇಲ್ಲಿ ಅಪ್ಡೇಟ್ ಆಗಿಲ್ಲ, 41,000 ಕೋಟಿ ಇದೆ. ಈಗ 21,000 ಕೋಟಿ ಆಡ್ ಆಗುತ್ತೆ, ಆಲ್ಮೋಸ್ಟ್ 62,000 ಕೋಟಿ ಆಗುತ್ತೆ ಜಸ್ಟ್ 3 ತಿಂಗಳಿಗೆ. ಅದನ್ನ 6 into 4 ಮಾಡಿದ್ರೆ 6×4 = 24, 2,40,000 ಕೋಟಿ ಹೋಗುತ್ತೆ. ಲಾಸ್ಟ್ ಇಯರ್ ಬಂದಿರೋದು 199, 2 ಲಕ್ಷ ಕೋಟಿ ಬೀಟ್ ಮಾಡೋ ಅಂತ ಚಾನ್ಸಸ್ ಇರುತ್ತೆ ಈ ಸಲ ಇದರಲ್ಲೂ ಕೂಡ. ಸೊ ಬರ್ಲಿ, ನಮ್ಮ ಇಂಟೆನ್ಷನ್ ಇಷ್ಟೇ, ಮ್ಯೂಚುವಲ್ ಫಂಡ್ ಮೂಲಕ ಆದ್ರೂ ಇನ್ವೆಸ್ಟ್ ಮಾಡಿ ಅಥವಾ ಡೈರೆಕ್ಟ್ ಸ್ಟಾಕ್ ಗಳಲ್ಲಾದ್ರೂ ಇನ್ವೆಸ್ಟ್ ಮಾಡಿ, ಬಟ್ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿ. ಮ್ಯೂಚುವಲ್ ಫಂಡ್ಸ್ ಅಷ್ಟೇ, ಲಾಂಗ್ ಟರ್ಮ್ ಅಲ್ಲೇ ನಮಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡೋದು. ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಲಾಭ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ. ಬಟ್ ಡೈರೆಕ್ಟ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದಾದ್ರೆ ಒಳ್ಳೆ ಕಂಪನಿಗಳನ್ನ ಸೆಲೆಕ್ಟ್ ಮಾಡಿ. ಹಾಗೆ ಇನ್ ಕೇಸ್ ನೀವು ತುಂಬಾ ಜನ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ತಿಳಿಸ್ಕೊಡಿ ಅಂತ. ಇನ್ ಕೇಸ್ ನೀವು ಪ್ಲೇ ಲಿಸ್ಟ್ ಗೆ ಹೋದ್ರೆ ಈಗಾಗಲೇ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಕವರ್ ಮಾಡಿದೀನಿ. ಮ್ಯೂಚುವಲ್ ಫಂಡ್ಸ್ ಅಂತಾನೆ ಒಂದು ಪ್ಲೇ ಲಿಸ್ಟ್ ಇದೆ, ನೀವು ಇಲ್ಲಿ ನೋಡಬಹುದು, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಅಂತ. ಇಲ್ಲಿ ಹಲವು ವಿಡಿಯೋಗಳನ್ನ ಈಗಾಗಲೇ ಅಪ್ಲೋಡ್ ಮಾಡಿದೀನಿ. ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಅನ್ನ ಹೇಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಇದೆ. ಹಾಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಬೆಸ್ಟ್ ರಿಟರ್ನ್ಸ್ ಅನ್ನ ಹೇಗೆ ಗಳಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಇದೆ. ಸೊ ಎಲ್ಲ ವಿಡಿಯೋಗಳು ಸಿಗುತ್ತೆ ಈ ಪ್ಲೇ ಲಿಸ್ಟ್ ಗೆ ಹೋದ್ರೆ. ಖಂಡಿತ ಅವುಗಳನ್ನ ನೋಡಿದ್ರೆ ನಿಮ್ಗೆ ಒಂದಷ್ಟು ಐಡಿಯಾಸ್ ಬರುತ್ತೆ, ನೋಡಿ. ಇನ್ ಕೇಸ್ ಇದೇ ರೀತಿ ಇನ್ಫ್ಲೋ ಕಂಟಿನ್ಯೂ ಆಯ್ತು ಅಂತಂದ್ರೆ ಪ್ರಾಬಬ್ಲಿ ಕಂಟಿನ್ಯೂ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಕಂಟಿನ್ಯೂ ಆದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಂತ ಶಾರ್ಟ್ ಟರ್ಮ್ ಅಲ್ಲಿ ಡೌನ್ ಆಗಲ್ಲ ಅಂತ ಏನಲ್ಲ, ಖಂಡಿತ ಡೌನ್ ಆಗುತ್ತೆ ಮಾರ್ಕೆಟ್ ಇವತ್ತಲ್ಲ ನಾಳೆ. ಅದಕ್ಕೆ ಭಯ ಪಡುವಂತದ್ದೇನಿಲ್ಲ, ಆರಾಮಾಗಿ ಹೋಲ್ಡ್ ಮಾಡಬಹುದು. ಜೊತೆಗೆ ಒಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಸಿಕ್ಕಾಗ ಬೈ ಕೂಡ ಮಾಡಬಹುದು. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.